ಅದ್ಭುತವಾದ ಮಾತು. ರಾಮಾಯಣದಲ್ಲೇ ಅತಿಶ್ರೇಷ್ಠ ಮಾತುಗಳಲ್ಲಿ ಒಂದು ಮಾತು. ಕೌಸಲ್ಯ ಹೇಳ್ತಾಳೆ, ನಾನು ಎಷ್ಟು ಪ್ರಯತ್ನ ಮಾಡಿದರೂ ನೀನು ಬಿಡ್ತಾ ಇಲ್ಲ, ಕಾಡಿಗೆ ಹೋಗುವುದನ್ನ ಛಲ ತೊಟ್ಟು ಕೂತಿದ್ದಿ, ಹೋಗಬೇಕು ಅಂತಂತಿ, ಧರ್ಮವದು ಅಂತಂತಿ, ತಂದೆಯ ಆಜ್ಞೆ ಪರಿಪಾಲಿಸಬೇಕು ಅಂತಂತಿ, ಮಾಡು. ಯಾವ ಧರ್ಮವನ್ನು ಪರಿಪಾಲಿಸಬೇಕು ಅಂತನ್ನುವುದಕ್ಕಾಗಿ ಪ್ರೀತಿ ಮತ್ತು ನಿಯಮಗಳಿಂದ ನೀನು ತೊಡಗಿದ್ದೀಯೋ ಆ ಧರ್ಮವೇ ನಿನ್ನನ್ನ 14 ವರ್ಷಗಳವರೆಗೂ ಕೂಡ ನಿನ್ನನ್ನು ಕಾಪಾಡುತ್ತದೆ. ಧರ್ಮೋ ರಕ್ಷತೆ ರಕ್ಷಿತ, 2 ಮಾತುಗಳಿವೆ. ಧರ್ಮವನ್ನು ಪರಿಪಾಲನೆ ಮಾಡುವಾಗ ನಿಯಮದಿಂದ ಪರಿಪಾಲನೆ ಮಾಡುವುದು ಒಂದು. ಹೇಳಿದ್ದಾರಪ್ಪ ಮಾಡಬೇಕು, ಹೇಳಿದ್ದಾರಪ್ಪ ಮಾಡಬೇಕು ಅನ್ನುವುದು ಒಂದು. ಈ ಧರ್ಮವನ್ನ ನಾನು ಪರಿಪಾಲಿಸಬೇಕು, ಇದರಿಂದ ನನಗೆ ಇದು ನನ್ನ ಉದ್ಧಾರವಾಗುವುದು ಅಂತ ಹೇಳಿ ಪ್ರೀತಿಯಿಂದ ಪರಿಪಾಲಿಸುವುದು ಮತ್ತೊಂದು.